ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸುಭಾಕತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಜಾತಿ ನಿಂದನೆ ಆರೋಪ, ದಲಿತ ವ್ಯಕ್ತಿ ಮೇಲೆ ಕತ್ತಿಯಿಂದ ಹಲ್ಲೆ, ಮನೆಗೆ ಬೆಂಕಿ, 1.5 ಲಕ್ಷ ನಗದು ದಹನ. ಶಾಸಕ ಕೆಎಂ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನಕ್ಕಾಗಿ ಒತ್ತಾಯ, ವಿಶ್ವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, 101 ಈಡ್ಗಾಯಿ ಸೇವೆ. 40 ವರ್ಷಗಳ ರಸ್ತೆ ಬಂದ್, ತಹಸೀಲ್ದಾರ್ ಕಚೇರಿ ಮುಂದೆ ಗ್ರಾಮಸ್ಥರ ಪ್ರತಿಭಟನೆ, ಸರ್ಕಾರಿ ಗೋಮಾಳದ ರಸ್ತೆ ಮುಚ್ಚಿದ್ದಕ್ಕೆ ಆಕ್ರೋಶ. ಎಚ್.ಸಿ. ಮಹದೇವಪ್ಪನವರಿಗೆ ಡಿಸಿಎಂ ಸ್ಥಾನಕ್ಕೆ ಒತ್ತಾಯ, ಮಾಜಿ ಸಚಿವರಿಗೆ ಅನ್ಯಾಯವಾದರೆ ಕಾಂಗ್ರೆಸ್ಗೆ ತಕ್ಕ ಪಾಠ, ಹೈಕಮಾಂಡ್ಗೆ ದಲಿತ ಮುಖಂಡರಿಂದ ಎಚ್ಚರಿಕೆ. ಸಕಲೇಶಪುರ ಬಸ್ ನಿಲ್ದಾಣದ ಸ್ವಚ್ಛತೆ ಮರೀಚಿಕೆ, ಸಾರ್ವಜನಿಕರಿಂದ ತೀವ್ರ ಆಕ್ರೋಶ, ಹಸಿರು ನಗರದ ಹೆಗ್ಗಳಿಕೆ ಉಳಿಸಲು ಅವರೇಕಾಡ್ ಪೃಥ್ವಿ ಕರೆ. ವಾರ್ತೆಗಳ ವಿವರ. ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ದಲಿತ ಸಮುದಾಯದ ವ್ಯಕ್ತಿಯೊಬ್ಬರ ಮೇಲೆ ಕತ್ತಿಯಿಂದ ಹಲ್ಲೆ ನಡೆಸಿ ಗಂಭೀರವಾಗಿ ಗಾಯಗೊಳಿಸಿ ಮನೆಗೆ ಬೆಂಕಿ ಹಚ್ಚಿ ನಗದು ಕೂಡ ಇಲ್ಲಿ ಸಂಪೂರ್ಣವಾಗಿ ದಹನಗೊಂಡಿರ್ತಕ್ಕಂಥ ಘಟನೆ ಸಕಲೇಶಪುರ ತಾಲೂಕಿನ ಎಸ್ಲೂರು ಹೋಬಳಿಯ ಮಂದಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು. ಅಂಡ್ ಘಟನೆಯನ್ನ ಖಂಡಿಸಿ ದಲಿತ ಮುಖಂಡರು ಎಸ್ಲೂರು ಪೊಲೀಸ್ ಠಾಣೆ ಮುಂದೆ ಇವತ್ತು ಮನವಿಯನ್ನು ಸಲ್ಲಿಸಿ ಆರೋಪಿಯ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಮಂದಳ್ಳಿ ಗ್ರಾಮದ 50 ವರ್ಷದ ದೇವರಾಜ್ ಅವರ ಅಳಿಯನ ಬೈಕ್ ಅನ್ನ ಅದೇ ಗ್ರಾಮದ ವೆಂಕಟೇಶ್ ಶೆಟ್ಟಿ ಅಂತಕ್ಕಂಥ ವ್ಯಕ್ತಿ ವಿನಾಕಾರಣ ಕಾಡಿನೊಳಗಡೆ ತಳ್ಳಿ ಬಂದಿದ್ದಂತೆ. ಈ ಘಟನೆಗೆ ಇಬ್ಬರು ಪ್ರತ್ಯಕ್ಷದರ್ಶಿಗಳಿದ್ರಂತೆ. ಹಿಂಗಾಗಿ ಇದು ಎಸ್ಲೂರು ಪೊಲೀಸ್ ಠಾಣೆಗೆ ದೂರು ನೀಡಲಾಗಿತ್ತಂತೆ. ಬಳಿಕರು ಗ್ರಾಮಸ್ಥರೆಲ್ಲ ಸೇರ್ಕೊಂಡು ರಾಜಿ ಪಂಚಾಯಿತಿ ಮಾಡಿದ್ದಾರೆ. ವೆಂಕಟೇಶ್ ಶೆಟ್ಟಿಗೆ 6,000 ರೂಪಾಯಿ ದಂಡ ಕೂಡ ವಿಧಿಸುವ ಮೂಲಕ ಪ್ರಕರಣವನ್ನ ಅಲ್ಲಿಗೆ ಇತ್ಯರ್ಥಗೊಳಿಸಿದ್ರಂತೆ. ಆದ್ರೆ ಈ ವಿಚಾರದಿಂದ ಆರೋಪಿ ದ್ವೇಷ ಸಾಧಿಸ್ತಿದ್ದ ಅಂತಕ್ಕಂಥ ಆರೋಪ ಈಗ ಕೇಳಿ ಬಂದಿರತಕ್ಕಂಥದ್ದು. ಮೇ 31ರಂದು ದೇವರಾಜ್ ಅವರು ಕೂಲಿ ಕೆಲಸ ಮುಗಿಸಿ ತೋಟದ ಮಾಲೀಕರಿಂದ ಹಣ ಪಡೆದು ಮನೆಗೆ ವಾಪಸ್ ಬರ್ತಿದ್ದ ವೇಳೆ ವೆಂಕಟೇಶ್ ಶೆಟ್ಟಿ ರಸ್ತೆಯಲ್ಲಿ ಅಡ್ಡಗಟ್ಟಿ ನನ್ನ ವಿರುದ್ಧ ದೂರು ನೀಡಲು ನಿನಗೆ ಪ್ರಚೋದನೆ ನೀಡಿದ್ಯಾ ನೀನು ಅಂತ ಹೇಳಿ ಏಕಾಏಕಿ ಹಲ್ಲೆ ನಡೆಸಿದ್ದಾನೆ, ಜಾತಿ ನಿಂದನೆ ಮಾಡಿದ್ದಾನೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಅಲ್ಲದೆ ಕತ್ತಿಯಿಂದ ಕಾಲಿಗೆ ಬಲವಾಗಿ ಹೊಡೆದಿದ್ದಾರಂತೆ. ನಂತರ ದೇವರಾಜ್ ಅವರ ಕಾಲಿನ ಮೂಳೆ ಇದರಿಂದ ಮುರಿದಿದ್ದು ಅವರನ್ನ ಹಾಸನದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆಯಂತೆ. ಇನ್ನು ಅಲ್ಲೇ ಅದ ಮರುದಿನ ಅಂತಾನೆ ಜೂನ್ 1ನೇ ತಾರೀಕು ರಾತ್ರಿ ದೇವರಾಜ್ ಅವರ ಮನೆಗೆ ಬೆಂಕಿ ಹಚ್ಚಲಾಗಿದೆ ಅಂತಕ್ಕಂಥ ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಪಿಕಪ್ ವಾಹನವನ್ನ ಖರೀದಿ ಮಾಡೋ ಉದ್ದೇಶದಿಂದ ಮನೆಯಲ್ಲಿ ಇಟ್ಟಿದ್ದಂತಹ 1.5 ಲಕ್ಷ ರೂಪಾಯಿ ಹಣ, ಚೆಕ್ ಬುಕ್ ಹಾಗೂ ಇತರೆ ದಾಖಲೆಗಳು ಮನೆಗೆ ಬೆಂಕಿ ಹಾಕಿದಾಗ ಅವು ಕೂಡ ಆಹುತಿಯಾಗಿ ಹೋಗಿದ್ದವಂತೆ. ಇದು ದೇವರಾಜ್ ಅವರ ಪುತ್ರ ಮನೋಹರ ಆರೋಪಿಸಿದ್ದಾರೆ. ಇನ್ನು ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ದಲಿತ ಸಂಘಟನೆಗಳ ಮುಖಂಡರು ಹಾಗೂ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿ ಎಸ್ಲೂರು ಪೊಲೀಸ್ ಠಾಣೆ ಎದುರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ದಲಿತ ಕುಟುಂಬದ ಮೇಲೆ ನಿರಂತರ ದೌರ್ಜನ್ಯ ಎಸಗಿರುವ ಆರೋಪಿಯ ವಿರುದ್ಧ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆ ಕಾಯ್ದೆ ಸೇರಿದಂತೆ ಸೂಕ್ತ ಕಾನೂನುಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ಸಂಬಂಧ ಎಸ್ಲೂರು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದ್ದು ಪೊಲೀಸರು ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನಾನು ಹಾರಳಿಯಿಂದ ದೇವರಾಜು, ತಂದೆ ಹೆಸರು ದೇವಯ್ಯ ಸರ್. ಅಡ್ವಾನ್ಸ್ ಶನಿವಾರ ಕೆಲಸಕ್ಕೆ ಹೋಗಿ ಭಾನುವಾರ ಬೆಳಗ್ಗೆ ಅಡ್ವಾನ್ಸ್ ಕಟ್ಟಿದ್ದೆ, ಅವ್ರು ಇರಲಿಲ್ಲ. ಇದ್ದು ದುಡ್ಡೆಲ್ಲ ಇಸ್ಕೊಬಂದು ರೋಡಿಂದ ಮ್ಯಾಕ್ ಬರೋದು ಅಲ್ಲೇ ಅವ್ರ ಮನೆಗೆ ಸ್ವಲ್ಪನೇ ಅವ್ರು ದುಡ್ಡು ಕಳಿಸ್ಬಂದ್ರು. ರೋಡಲ್ಲಿ ಬರ್ತಿದ್ದೆ, ಕತ್ತಿ ಹಿಡ್ಕೊಂಡು ಕಳಿ ಕಟ್ಟಿದ್ದ. ನಾವು ಹೊಡೆದನ್ ಪಾರ್ಟಿ ವೆಂಕಟೇಶ್ ಶೆಟ್ಟಿ ಅಂತ. ಏನೂ ಆಗಬೇಕಲ್ಲ, ನಮ್ಮ ಕಷ್ಟ ಬೇರೆ ಅವ್ರ ಕಷ್ಟ ಬೇರೆ. ಅವರು ಸೆಟ್ರು, ಅವರು ಮುರಳಿ ಸೆಟ್ರು. ಆಮೇಲೆ ನಮ್ಮ ಮಗಳು ಒಳನೇ ಬಂದಿದ್ರು. ಒಂದು ವಾರದಿಂದ ಆಚೆ ಮುಂಚೆಲಿ ಒಂದು ಬೈಕ್ ನಿಲ್ಲಿಸಿದ್ದಾಗ ಬೈಕ ಹೋಗ್ಬಿಟ್ಟು ಕಾಡಲ್ಲಿ ನಿಲ್ಲಿಸಿ ಎಲ್ಲ ಹೊಡೆದಾಕಿದ್ರು. ಡೂ ಮೇಲೆಲ್ಲ ಹಳೆ ಮೈನು ಮಗಳಿಂದ ನಮ್ಮನೆ ಬಂದಿದ್ರು ಅವರು. ಅದೇ ಆ ಪಾರ್ಟಿಯ ಅಂಗಡಿಗಿಂತ ಬಂದು ರೋಡಲ್ಲಿ ಹೋಗಿದ್ದ ಸೈಡ್ ನಿಲ್ಸಿದ್ದ ಗಾಡಿಗೆ ತಗೋಗಿದ್ರು ನ್ಯೂಟ್ಲ್ ಮಾಡ್ಕೊಂಡು. ಆಮೇಲೆ ನಾವು ಹೋಗಿ ಹಿಂದೆಲ್ಲ ಹೋಗಿ ಬಸ್ ಹಿಡಿದು ಕಂಪ್ಲೇಂಟ್ ಮಾಡಿದ್ವಿ. ಕಂಪ್ಲೇಂಟ್ ಮಾಡುವಾಗ ಇನ್ನೆಲ್ಲ ಅವ್ರ ಊರೆಲ್ಲ ಸೇರ್ಕೊಂಡು ಬಿಡು, ಏನು ಊರು ಮನೆ ಅಲ್ವಾ, ಏನು ಕಂಪ್ಲೇಂಟ್ ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಅವನೇ ಆಮೇಲೆ ರಿಪೇರಿಗೆ ಮಾಡ್ಕೊಳ್ಳಿ ಅಂತ ಸ್ಟೇಷನಲ್ಲಿ ಬಂದರು. ಊರವರು ಎಲ್ಲ ಒಂದು 6,000 ದುಡ್ಡು ಕೊಟ್ಟರು ಬೈಕ್ ರಿಪೇರಿ ಮಾಡಿಸಿ ಅಂತ. ಗ್ಯಾರೇಜ್ಗೆಲ್ಲ ಅವರೇ ಸ್ಟೇಷನ್ ಹೇಳಿ ಅಲ್ಲಿಗಾಯಿತು, ತೀರ್ಮಾನ ಆಯಿತು. ದುಡ್ಡು ಕೊಟ್ಟರು, ಇಸ್ಕೊಂಡು ಬಂದು ಸುಮ್ಮನೆ ಒಂದು ವಾರದ ಆಚೆ ಮೇಲೆ ಈ ಕೆಲಸ ಮಾಡಿದ್ದು. ಅದೇ ದುಡ್ಡು ಹಿಂಗೆ ಕೊಡಿಸ್ತಲ್ಲ, ಯಾಕೆ ಕಂಪ್ಲೇಂಟ್ ಕೊಡಿಸೋಕ್ಕಿತ್ತು ನನಗೆ. ಬುತ್ತಲ್ಲಿ ಹಿಡ್ಕೊಂಡು ಹೊಡೆದಿದ್ದೆ, ಅದು ಹೆಂಗ್ಸೆಟ್ರು. ಹಾಂ
ಕೈಗೆ ಕತ್ತಿಲೇ ಕೈಗೆಲ್ಲ ಕಚ್ಚಿ ತೊಡೆಗೆಲ್ಲ ಇದು ಮಾಡಿದ್ರು. ಆಮೇಲೆ ನಾನು ತಪ್ಪಿಸ್ಕೊಂಡು ಇದು ಮಾಡಿದೆ ವೆಂಕಟೇಶ್ವರು. ನಿನ್ನೆ ನಾವು ಒಂದು FIR ಮಾಡೋಣ ಅಂತ ಹೇಳ್ಬಿಟ್ಟು ಎಸ್ಲೂರಿಗೆ ಹೋಗಿದ್ವಿ. ಎಸ್ಲೂರಿಗೆ ಹೋದಾಗ ಇವತ್ತು ಬೇಡ ಅಂತ ಹೇಳಿ ನನ್ನ ಟ್ರೀಟ್ಮೆಂಟ್ ಇತ್ತು, ಬ್ಲಡ್ ಟೆಸ್ಟ್ ಎಲ್ಲ ಇತ್ತು ಅಂತ ಹೇಳಿ ಟೈಮ್ ಆಗುತ್ತೆ ಅಂತ ವಾಪಸ್ ಬಂದೆ. ಆ ವಿಷಯ ಅವರಿಗೆಲ್ಲ ಗೊತ್ತಾಗಿದೆ. ಒಂದು ಸತಿ ಅರೆಸ್ಟಿಗೆ ಹೋಗಿದ್ರು ಪೊಲೀಸವರು. ಅರೆಸ್ಟಿಗೆ ಹೋಗಿದ್ದ ಸಮಯದಲ್ಲಿ ಅವರು ಸಿಕ್ಕಿಲ್ಲ, ಎಲ್ಲ ಬೇರೆ ಕಡೆ ಹೋಗೋರು. ಒಂದು 6 ಗಂಟೆಗೆ ಕರ್ಕೊಬರ್ತೀನಿ ಅಂತ ಹೇಳಿದ್ರಂತೆ, ಕರ್ಕೊಬಂದಿಲ್ಲ ಸ್ಟೇಷನ್ ಹತ್ರ. ನಾನು ಒಂದು 6:15 ಇದ್ದೆ, ಅಲ್ಲಿಂದ ನಾನು ಹಾಸನಕ್ಕೆ ಬಂದೆ ಡೈರೆಕ್ಟು. ಆಮೇಲೆ ಮತ್ತೆ ಇವತ್ತು ಬೆಳಗ್ಗೆ ನಮ್ಮ ಅಕ್ಕ ಫೋನ್ ಮಾಡಿ ಹೇಳಿದ್ಲು, ಮನೆಗೆ ಹಿಂಗೆಲ್ಲ ಬೆಂಕಿ ಹಚ್ಚವ್ರೆ, ನಾನು ಮೊನ್ನೆ ಒಬ್ಬಳೇ ಉಳಿಬೇಕು ಅಂತ ಹೇಳ್ಬಿಟ್ಟು ಬೇರೆ ಮನೆ ಹತ್ರ ಉಳಿದಿದ್ದೆ. ನಾನು ಮತ್ತೆ 6 ಗಂಟೆಗೆ ಬಂದು ನೋಡುವಾಗ ಮನೆ ಹತ್ರ ಫುಲ್ಲು ಎಲ್ಲ ಸುಟ್ಟೋಗಿದೆ. ನಾನು ಗಾಡಿ TT ಗಾಡಿ ತಂದಿದ್ದೆ ನಾನು. ಆ ಗಾಡಿಗೆ ಅಂತ ಹೇಳ್ಬಿಟ್ಟು 1 ಲಕ್ಷ ಅಮೌಂಟ್ ಇಟ್ಟಿದ್ದೆ ಮನೆಯಲ್ಲಿ. ಆ ಅಮೌಂಟು ಮತ್ತು ನನ್ನ ಚೆಕ್ಕು ಆಮೇಲೆ ಗ್ಯಾಸ್ ಬುಕ್ಕು ಪ್ರತಿಯೊಂದು ಸುಟ್ಟೋಗಿದೆ. ಅದಕ್ಕೆ ಇವ್ರದ್ದು ಹಳೆಯದು ಏನೋ ನಮ್ಮ ಬಾವರ್ದು ಬೈಕಿಂದ ವಿಚಾರಕ್ಕೋಸ್ಕರ ಇವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡೋಕ್ಕೆ ಹೋಗಿದ್ದಾರೆ ಅಂತ. ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ KM ಶಿವಲಿಂಗೇಗೌಡ ಅವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಸೂಕ್ತ ಸ್ಥಾನಮಾನ ನೀಡಬೇಕು ಅಂತ ಆಗ್ರಹಿಸಿ ಅರಸೀಕೆರೆ ನಗರದ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿರ್ತಕ್ಕಂಥ ಪ್ರಸಿದ್ಧ ಶ್ರೀ ವಿಶ್ವೇಶ್ವರ ದೇವಸ್ಥಾನದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಶಾಸಕರ ಉಜ್ವಲ ರಾಜಕೀಯ ಭವಿಷ್ಯ ಹಾಗೂ ಸಚಿವ ಸ್ಥಾನದ ಪ್ರಾಪ್ತಿಗಾಗಿ ದೇವರಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಮುಖಂಡರು ದೇವಸ್ಥಾನದ ಮುಂಭಾಗದಲ್ಲಿ ಭಕ್ತಿಯಿಂದ 101 ಈಡಿಗಾಯಿ ಹೊಡೆಯುವ ಮೂಲಕ ತಮ್ಮ ಬೇಡಿಕೆಯನ್ನ ಸಲ್ಲಿಸಿದ್ದಾರೆ. ಇನ್ನು ಈ ಕುರಿತು ಕಾರ್ಯಕರ್ತರು ಮಾತನಾಡಿ ಶಿವಲಿಂಗೇಗೌಡರ ಸುದೀರ್ಘ ರಾಜಕೀಯ ಅನುಭವ ಮತ್ತೆ ಜನಪರ ಕಾಳಜಿಯನ್ನ ಗುರುತಿಸಿ ಮುಖ್ಯಮಂತ್ರಿಗಳು ಹಾಗೂ ಪಕ್ಷದ ಹೈಕಮಾಂಡ್ ತಕ್ಷಣವೇ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕು. ಇದು ಕೇವಲ ಕಾರ್ಯಕರ್ತರ ಒತ್ತಾಯವಲ್ಲ, ಇಡೀ ಅರಸೀಕೆರೆ ಕ್ಷೇತ್ರದ ಜನತೆಯ ಆಶಯವಾಗಿದೆ. KM ಶಿವಲಿಂಗೇಗೌಡರು ಸತತವಾಗಿ ಅರಸೀಕೆರೆ ಕ್ಷೇತ್ರದಿಂದ ಆಯ್ಕೆಯಾಗುತ್ತಾ ಜನರ ಸುಖ ದುಃಖಗಳಿಗೆ ಸ್ಪಂದಿಸ್ತಾ ಬಂದಿದ್ದಾರೆ. ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿ ಮತ್ತೆ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮತ್ತಷ್ಟು ಬಲಪಡಿಸೋದಕ್ಕೆ ಅವರಿಗೆ ಸಚಿವ ಸ್ಥಾನವನ್ನ ನೀಡಬೇಕು, ಅದು ಅತ್ಯಂತ ಸೂಕ್ತವಾದ ಬೇಡಿಕೆ ಅಂತ ಕೇಳ್ಕೊಂಡಿದ್ದಾರೆ. ಹಾಸನ ತಾಲೂಕಿನ ಶಾಂತಿಗ್ರಾಮ ಹೋಬಳಿಯ ಬನವಾಸೆ ಗ್ರಾಮದಲ್ಲಿ ಸುಮಾರು 40 ವರ್ಷಗಳಿಂದ ಸಾರ್ವಜನಿಕರು ಬಳಸ್ತಾ ಇದ್ದಂತಹ ರೂಢಿಗತ ರಸ್ತೆಯನ್ನ ಮುಚ್ಚಿರೋದಕ್ಕೆ ಹಾಸನದ ತಹಸೀಲ್ದಾರ್ ಕಚೇರಿ ಮುಂದೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಬನವಾಸೆ ಗ್ರಾಮದ ಸರ್ವೆ ನಂಬರ್ 8ರಲ್ಲಿ ಇರತಕ್ಕಂತ 2 ಎಕರೆ 28 ಗುಂಟೆ ಸರ್ಕಾರಿ ಗೋಮಾಳ ಜಮೀನಿನಲ್ಲಿ ಸಾರ್ವಜನಿಕರು ಮತ್ತೆ ರೈತರು ತಮ್ಮ ಜಮೀನುಗಳಿಗೆ ಓಡಾಡೋದಕ್ಕೆ ದಶಕಗಳಿಂದ ಈ ರಸ್ತೆಯನ್ನ ಬಳಸ್ತಾ ಇದ್ರು. ಆದ್ರೆ ಈ ರಸ್ತೆಯ ಅಭಿವೃದ್ಧಿಗಾಗಿ ಗ್ರಾಮ ಪಂಚಾಯಿತಿಯಿಂದ ಲಕ್ಷಾಂತರ ರೂಪಾಯಿ ಅನುದಾನ ವ್ಯಯ ಮಾಡಿ 2 ಬಾರಿ ಜಲ್ಲಿ ಹಾಕುವ ಕಾಮಗಾರಿ ಕೂಡ ನಡೆಸಲಾಗಿತ್ತಂತೆ. ಆದ್ರೆ ಇತ್ತೀಚೆಗೆ ಆ ರಸ್ತೆಯನ್ನ ಮುಚ್ಚಲಾಗಿದೆ ಅಂತ ಗ್ರಾಮಸ್ಥರಿಗೆ ದೂರಿದ್ದಾರೆ. ಈ ಕುರಿತು ಗ್ರಾಮದ ದಿನೇಶ್ ಎಂಬುವರು ಮಾತನಾಡಿದ್ದಾರೆ. ಸುಮಾರು 350ಕ್ಕೂ ಹೆಚ್ಚು ಜನರಿಗೆ ಅನುಕೂಲವಾಗ್ತಾ ಇದ್ದಂತ ಈ ರಸ್ತೆಯನ್ನ ಮುಚ್ಚಿರ್ತಕ್ಕಂಥದ್ದು ರೈತರು ತಮ್ಮ ಕೃಷಿ ಚಟುವಟಿಕೆಗಳಿಗೆ ಹೋಗೋಕೆ ಸಾಧ್ಯ ಆಗ್ತಾ ಇಲ್ಲ. ಈ ಬಗ್ಗೆ ಶಾಂತಿ ಗ್ರಾಮದ ಕಂದಾಯ ನಿರೀಕ್ಷಕ ಲೋಕೇಶ್ ಹಾಗೂ ಗ್ರಾಮಾಡಳಿತಾಧಿಕಾರಿ ದೊರೆಸ್ವಾಮಿ ಅವರಿಗೆ ದೂರು ನೀಡಿದ್ರು ಕೂಡ ಅವರು ರೂಢಿಗತ ರಸ್ತೆಯನ್ನ ಗುರುತಿಸಿ ಬಿಡಿಸಿಕೊಡೋದ್ರಲ್ಲಿ ವಿಫಲರಾಗಿ ಹೋಗ್ಬಿಟ್ಟಿದ್ದಾರೆ. ಸಾರ್ವಜನಿಕರ ಹಿತಾಸಕ್ತಿಗಿಂತ ಕೆಲವರ ಹಿತಾಸಕ್ತಿ ಅಧಿಕಾರಿಗಳಿಗೆ ಮಣಿತಾ ಇದ್ದಾರೆ ಅಂತ ಗ್ರಾಮಸ್ಥರು ಈಗ ಅಸಮಾಧಾನವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಸರ್ಕಾರಿ ಗೋಮಾಳದಲ್ಲಿರ್ತಕ್ಕಂಥ ರಸ್ತೆಯನ್ನ ಕೂಡಲೇ ಸರ್ವೆ ಮಾಡಿಸಿ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತ ಅವಕಾಶ ಕಲ್ಪಿಸಿಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಏನೋ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನಮ್ಮೂರಲ್ಲಿ ಸುಮಾರು 35-40 ವರ್ಷದಿಂದ ಆ ಜಮೀನಲ್ಲಿ ಮಾಮೂಲಿ ಸಾರ್ವಜನಿಕರು ಓಡಾಡೋ ಸ್ಥಳ ಅದು. ಆ್ಯಕ್ಚುಲಿ ಸರ್ಕಾರಿ ಜಮೀನು ಓಡಾಡೋದಕ್ಕೆ ಪಾರಸ್ ಇತ್ತು. ಅಲ್ಲಿ ಓಡಾಡೋ ಜಮೀನ ನಮ್ಮೂರಿನ ಬಸವರಾಜು ಮತ್ತು ಅವ್ರ ಮಗ BB ಸುನಿಲ್ ಅನ್ನೋರು ಒತ್ತುವರಿ ಮಾಡಿಕೊಂಡು ಸುಮಾರು 300-350 ಜನ ಇರೋಂಥ ನಮ್ಮ ಊರಿನವ್ರಿಗೆ ಪೂರ್ತಿ ತೊಂದರೆ ಕೊಡ್ತಾ ಇದ್ದಾನೆ. ಅದರಿಂದ ನಾವು ನಮ್ಮ ತಹಸೀಲ್ದಾರ್ ಅವ್ರಿಗೆ ನಾವು ಅರ್ಜಿ ಕೊಡೋಕೆ ಬಂದು ಈ ಥರ ಕ್ರಮ ಕೈಗೊಳ್ಬೇಕು ನೀವು ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ನ ಕೊಡೋಕೆ ಬಂದಿದ್ದೀವಿ ಸರ್. ಬಸ್ಲ ಹೊಸಳ್ಳಿ ಹತ್ರ ಬನವಾಸೆ ಸರ್, ಬನವಾಸ ಹಾಸಂತಿಲ್ಲ ಸರ್, ಎಲ್ಲರೂ ಬಂದಿದ್ದೀವಿ ಸರ್. ಬನವಾಸೆ ನನ್ನ ಹೆಸರು ದಿನೇಶ್ ಅಂತ ಸರ್. ಇಲ್ಲಿರೋರು ನಮ್ಮ ಶಿವಪ್ಪ ಅವರು, ನಮ್ಮ ಶಿವರಾಜಣ್ಣವರು, ನಮ್ಮ ದೇವರಾಜಣ್ಣವರು, ನಮ್ಮ ಪುಟ್ಟೊಬ್ಳಣ್ಣವರು, ನಮ್ಮ AM ಅವರು, ಜಯಕ್ಕ ಅವರು, ಎಲ್ಲರೂ ಎಷ್ಟು 40-45 ಜನ ಬಂದಿದ್ದೀವಿ. ಎಲ್ಲರೂ ಬಂದಿದ್ದೀವಿ ಸರ್. ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೂ ಸಚಿವ HC ಮಾದೇವಪ್ಪ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ನೀಡಬೇಕು ಅಂತ ಬೇಲೂರು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಇರ್ತಕ್ಕಂಥ ಪುರಸಭೆ ಮಾಜಿ ಅಧ್ಯಕ್ಷ ಹಾಗೂ ದಲಿತ ಮುಖಂಡ ಚಾನಾ ದಾನಿ ಅವರು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿರ್ತಕ್ಕಂಥ ಅವರು HC ಮಾದೇವಪ್ಪ ಅವರು ರಾಜ್ಯಾದ್ಯಂತ ಅಪಾರ ಅಭಿಮಾನಿ ಬಳಗವನ್ನ ಹೊಂದಿದ್ದು ವಿಶೇಷವಾಗಿ ದಲಿತ ಸಮುದಾಯದಲ್ಲಿ ಹೆಚ್ಚಿನ ಬೆಂಬಲವನ್ನ ಪಡೆದಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕಷ್ಟದ ದಿನಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತು ಪಕ್ಷದ ಬಲವರ್ಧನೆಗೆ ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಮಹದೇವಪ್ಪ ಅವರಿಗೆ DCM ಸ್ಥಾನ ನೀಡುವುದರ ಜೊತೆಗೆ ಉತ್ತಮ ಖಾತೆಯನ್ನು ಕೂಡ ನೀಡಬೇಕು.
ಅವರ ಅನುಭವ ಮತ್ತೆ ಸೇವೆಯನ್ನ ಪಕ್ಷ ಸಮರ್ಪಕವಾಗಿ ಗೌರವಿಸಬೇಕು ಅಂತ ಆಗ್ರಹಿಸಿದ್ರು. ಇನ್ನು ದಲಿತ ಸಮುದಾಯವು ಹಲವು ದಶಕಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಿರಂತರ ಬೆಂಬಲವನ್ನ ನೀಡ್ತಾ ಬಂದಿದೆ. ಆದ್ರೆ ಮಹದೇವಪ್ಪ ಅವರಿಗೆ ಅನ್ಯಾಯವಾದರೆ ಪ್ರಜ್ಞಾವಂತ ದಲಿತರು ಮುಂದಿನ ದಿನಗಳಲ್ಲಿ ಸೂಕ್ತ ಪಾಠ ಕಲಿಸಲಿದ್ದಾರೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ರಾಜ್ಯ ನಾಯಕರಿಗೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ನಂತರ ಮಾತನಾಡಿರ್ತಕ್ಕಂಥ ದಲಿತ ಮುಖಂಡ ರಾಮೇನಹಳ್ಳಿ ವೆಂಕಟೇಶ್ ಅವರು ರಾಜ್ಯದಲ್ಲಿ ದಲಿತ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಕೈತಪ್ಪಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದಲಿತರಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗಿದ್ದು ರಾಜ್ಯಾದ್ಯಂತ ದಲಿತ ಕೂಗು ಕೇಳಿ ಬರ್ತಾ ಇದೆ. ಈ ಅನ್ಯಾಯದ ಭಾವನೆಯನ್ನ ನಿವಾರಿಸಲು ಹಾಗೂ ದಲಿತ ಸಮುದಾಯದ ಆಶಯಗಳಿಗೆ ಸ್ಪಂದಿಸಲು ಹಿರಿಯ ದಲಿತ ನಾಯಕ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಂತಹ ಎಚ್ ಸಿ ಮಹದೇವಪ್ಪ ಅವರನ್ನ ಉಪಮುಖ್ಯಮಂತ್ರಿಯನ್ನಾಗಿ ನೇಮಿಸಬೇಕು ಅಂತ ಆಗ್ರಹಿಸಿದ್ರು. ಇನ್ನು ಮಹದೇವಪ್ಪ ಅವರು ದಕ್ಷ ಆಡಳಿತಗಾರರು, ಹೋರಾಟಗಾರರು ಮತ್ತೆ ರಾಜ್ಯ ಸಚಿವ ಸಂಪುಟದ ಹಿರಿಯ ನಾಯಕರಲ್ಲಿ ಒಬ್ಬರಾಗಿದ್ದಾರೆ. ತಮ್ಮ ಅಧಿಕಾರಾವಧಿಯಲ್ಲಿ ಎಲ್ಲಾ ಸಮುದಾಯಗಳ ಅಭಿವೃದ್ಧಿ ಮತ್ತೆ ಕಲ್ಯಾಣಕ್ಕಾಗಿ ಉತ್ತಮ ಕೆಲಸವನ್ನ ಮಾಡಿದ್ದಾರೆ ಅಂತ ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಗೊರೂರು ಸತೀಶ್, ರಾಯ್ಪುರ ರವಿ, ಕುಮಾರ್ ಕೌರಿ, ನವೀನ್, ಹಗರೆ ಸತೀಶ್ ನಾಯಕ್, ಉಮೇಶ್, ರಾಜು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಒಂದು ದಲಿತ ಕೂಗು ಎದ್ದಿದೆ. ದಲಿತ ಕೂಗು ಎದ್ದಿರೋದ್ರಿಂದ ಇವತ್ತು ಮುಖ್ಯಮಂತ್ರಿನೇ ದಲಿತರಿಗೆ ಕೊಡೋಂಥ ಒಂದು ಅವಕಾಶ ಹೋಗಿದೆ. ಆದರೂ ದಲಿತರಿಗೆ ಎಲ್ಲ ಒಂದು ಕಡೆ ಅನ್ಯಾಯ ಆಗಿದೆ ಅಂತೇಳಿ ನಮ್ಮ ಭಾವನೆ, ಮನಸ್ಸಿಗೆ ನೋವಾಗಂಥ ವಿಚಾರಗಳಿದೆ. ಆದರೆ ಇವತ್ತು ಉಪಮುಖ್ಯಮಂತ್ರಿ ಹಿರಿಯರಿದ್ದಾರೆ, ಒಂದು ಸಮಾಜ ಕಲ್ಯಾಣ ಮಂತ್ರಿನ ಉತ್ತಮವಾಗಿ ರಾಜ್ಯಾದ್ಯಂತ ಎಲ್ಲ ಸಮಾಜದ ಅನುಕೂಲಕ್ಕಾಗಿ ರಾಜ್ಯಾದ್ಯಂತ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಅವರು ಬಂದಂಥ ಸಂದರ್ಭದಲ್ಲಿ, ಅವರು ಅಧಿಕಾರದ ಸಂದರ್ಭದಲ್ಲಿ ಎಲ್ಲ ಸಮಾಜಕ್ಕೂ ಒಂದು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಆದರೆ ಅವರು ಹಿರಿಯರಿದ್ದಾರೆ ಮಂತ್ರಿಗಳಲ್ಲಿ, ಅದರಲ್ಲೂ ದಲಿತರಲ್ಲಿ ಒಬ್ಬ ನಾಯಕರು ನಮ್ಮ ಸಮಾಜದಲ್ಲಿ. ಆದರೆ ಅವರಿಗೆ ಉಪಮುಖ್ಯಮಂತ್ರಿಯನ್ನು ಕೊಟ್ಟರೆ ಈ ಸಮಾಜದಲ್ಲಿ ಒಂದು ಅನುಕೂಲ ಆಗುತ್ತೆ, ಸಮಾಜದ ಕೆಲಸಗಳು ಮಾಡೋಕ್ಕೆ ಅನುಕೂಲ ಆಗುತ್ತೆ. ಒಳ್ಳೆ ಕೆಲಸಗಳನ್ನ ಇವತ್ತು ಉಪಮುಖ್ಯಮಂತ್ರಿ ಕೊಟ್ಟರೆ ಸಮಾಜದ ಕೆಲಸಕ್ಕೂ ಅನುಕೂಲ ಆಗುತ್ತೆ. ಈ ರಾಜ್ಯಾದ್ಯಂತ ಒಂದು ದಲಿತರ ಕೂಗು ಒಂದು ನೆರವೇರುತ್ತೆ ಅಂತೇಳಿ ನಮ್ಮ ಆಶಾ ಕಿರಣ. ಯಾಕೆ ಅಂತ ಹೇಳಿದ್ರೆ ಇವತ್ತು ಮುಖ್ಯಮಂತ್ರಿನೂ ಸತ್ಯ ನಾವು ದಲಿತರು ವಂಚಿತರಾಗಿದ್ದೀವಿ. ಇವತ್ತು ಒಳ್ಳೆ ಕೆಲಸಗಳನ್ನ ಮಾಡೋ ಅಂಥ ವಿಚಾರ ಒಬ್ಬ ಹಿರಿಯರಿದ್ದಾರೆ, ದಕ್ಷ ಆಡಳಿತಗಾರ, ಒಬ್ಬ ಹೋರಾಟಗಾರ, ಆ ಥರದವರಿಗೆ ಒಂದು ಅವಕಾಶನ ಕೊಟ್ಟರೆ ಸಮಾಜದ ಮುಖಾಂತರ ಇವತ್ತು ರಾಜ್ಯ ವ್ಯಾಪ್ತಿ ಇವತ್ತೇನು ಸರ್ಕಾರಿ ಕಚೇರಿಗಳಾಗ್ಬೋದು, ಸರ್ಕಾರಿ ಶಾಲಾ ಕಾಲೇಜುಗಳು, ಪ್ರತಿಯೊಂದು ಶಾಲಾ ಕಾಲೇಜು ಕಾರ್ಯಕ್ರಮಗಳಲ್ಲಿ ಸಂವಿಧಾನ ಪೀಠಿಕೆಯನ್ನು ಓದೋದ್ರ ಮುಖಾಂತರ ಇವತ್ತು ಮಾನವ ಸರಪಳಿಯನ್ನು ಮಾಡೋದ್ರ ಮುಖಾಂತರ ಒಂದು ಅವೇರ್ನೆಸ್ನ ಮೂಡಿಸಿ ಭಾರತ ದೇಶನೇ ತಿರುಗಿ ನೋಡೋಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ ನಾವೇನು ದಲಿತರಿದ್ದೀವಿ, ಇವತ್ತೆಲ್ಲ ಏನು ಇರ್ತಕ್ಕಂಥ ನಮ್ಮ ಮುಖಂಡರಲ್ಲಿ ಮಹದೇವಪ್ಪ ಸಾಹೇಬರಿಗೆ ಇಡೀ ರಾಜ್ಯದ ಮೂಲೆಗಳಲ್ಲಿ ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ಇವತ್ತು ಅವ್ರದೇ ಆದಂಥ ಅನುಯಾಯಿಗಳು ಇದ್ದಾರೆ, ಅವ್ರದೇ ಒಂದು ಅಭಿಮಾನಿ ವರ್ಗ ಇದೆ. ರಾಜ್ಯಾದ್ಯಂತ ಅತಿ ಹೆಚ್ಚು ಅಭಿಮಾನಿ ಬಳಗವನ್ನು ಹೊಂದಿರತಕ್ಕಂಥ ಎಚ್ ಸಿ ಮಹದೇವಪ್ಪ ಸಾಹೇಬ್ರನ್ನ ನಾವೆಲ್ಲ ಅವಲಂಬಿಸ್ತಾ ಇರ್ತೀವಿ. ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ಹೈಕಮಾಂಡು ಮತ್ತು ರಾಜ್ಯ ಏನು ಕಾಂಗ್ರೆಸ್ ಮುಖಂಡರು ಏನಿದ್ದಾರೆ ಎಲ್ಲರೂ ಕೂಡ ಇವತ್ತು ಸಿದ್ದರಾಮಯ್ಯ ಸಾಹೇಬರು, ಹೆಚ್ಚಿನದಾಗಿ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಕಷ್ಟಕಾಲದಲ್ಲೂ ಕೂಡ ನಮ್ಮ ನಾಯಕರಾದ ಎಚ್ ಸಿ ಮಹದೇವಪ್ಪರು ಸಿದ್ದರಾಮಯ್ಯ ಸಾಹೇಬರಿಗೆ ಎಲ್ಲ ಕಷ್ಟಕಾಲದೂ ಕೂಡ ಜೊತೆಲಿ ನಿಂತು ಬೆನ್ನಾಗಿ ನಿಂತಿರೋಂಥ ಉದಾಹರಣೆಗಳಿದೆ. ಅದು ಅವ್ರಿಗೂ ಕೂಡ ಅವ್ರ ಮನವರಿಕೆ ಇದೆ. ಇದರಲ್ಲಿ DCM ಮಾಡೋದ್ರನ್ನ ಜವಾಬ್ದಾರಿಯನ್ನು ಇವತ್ತು ಅವರೆಲ್ಲ ಜವಾಬ್ದಾರಿ ತಗೊಂಡು ಮಹದೇವಪ್ಪನ ಸಾಹೇಬರಿಗೆ DCM ಮಾಡಿ ಒಳ್ಳೆ ಪೋರ್ಟ್ಫೋಲಿಯೋ ಕೊಡಬೇಕು. ಅದ್ರ ಮುಖಾಂತರ ಸ್ವಚ್ಛತೆ ಅಂದ್ರೆ ಕೇವಲ ಶುಚಿತ್ವ ಅಲ್ಲ, ಅದು ಆರೋಗ್ಯಕರ ಸಮಾಜ ಹಾಗೂ ಸುಂದರ ಪರಿಸರದ ಪ್ರತೀಕವಾಗಿದೆ. ಶಿಕ್ಷಣ ಎಷ್ಟು ಮುಖ್ಯವೋ ಸ್ವಚ್ಛತೆಯೂ ಅಷ್ಟೇ ಮುಖ್ಯ ಅನ್ನೋದನ್ನ ಪ್ರತಿಯೊಬ್ಬ ನಾಗರಿಕರು ಅರಿತುಕೊಳ್ಳಬೇಕಾಗಿದೆ ಅಂತ ಸಾಮಾಜಿಕ ಹೋರಾಟಗಾರ ಅವರೇಕಾಡು ಪೃಥ್ವಿ ತಿಳಿಸಿದ್ದಾರೆ. ಸಕಲೇಶಪುರದ ಹೊಸ ಬಸ್ ನಿಲ್ದಾಣದಲ್ಲಿ ಕಂಡು ಬರ್ತಾ ಇರತಕ್ಕಂತ ಅಸ್ವಚ್ಛತೆ, ಕಸದ ರಾಶಿ ಹಾಗೂ ಶೌಚಾಲಯಗಳ ದುರಸ್ತಿಯ ಕುರಿತು ಅವರು ತೀವ್ರ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿನಿತ್ಯ ಸಾವಿರಾರು ಪ್ರಯಾಣಿಕರು ಹಾಗೂ ಪ್ರವಾಸಿಗರು ಭೇಟಿ ನೀಡತಕ್ಕಂತ ಬಸ್ ನಿಲ್ದಾಣದಂತ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆ ಕಾಪಾಡುವುದು ಸಂಬಂಧಪಟ್ಟ ಇಲಾಖೆಗಳ ಜವಾಬ್ದಾರಿಯಾಗಿದ್ದು, ಈ ನಿಟ್ಟಿನಲ್ಲಿ ಇನ್ನಷ್ಟು ಗಮನ ಹರಿಸುವ ಅಗತ್ಯವಿದೆ. ವಿಶೇಷವಾಗಿ ಬಸ್ ನಿಲ್ದಾಣದ ಬಳಿ ಇರತಕ್ಕಂತ ಶೌಚಾಲಯಗಳ ಸ್ವಚ್ಛತೆ ನಿರ್ವಹಣೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು. ಇವುಗಳಿಗೆ ಸಾರ್ವಜನಿಕರು ಬಳಸುವಂತಹ ಸ್ಥಳಗಳು ಸ್ವಚ್ಛವಾಗಿದ್ರೆ ಮಾತ್ರ ಉತ್ತಮ ಆರೋಗ್ಯ ಮತ್ತೆ ಉತ್ತಮ ಪ್ರವಾಸೋದ್ಯಮಕ್ಕೆ ಪೂರಕ ವಾತಾವರಣ ನಿರ್ಮಾಣವಾಗುತ್ತೆ ಅಂತ ತಿಳಿಸಿದರು. ಇನ್ನು ಸಕಲೇಶಪುರವು ಪ್ರಕೃತಿ ಸೌಂದರ್ಯ, ಹಸಿರು ಪರಿಸರ ಹಾಗೂ ಪ್ರವಾಸಿ ತಾಣಗಳಿಗೆ ಹೆಸರುವಾಸಿಯಾಗಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ
ರಸ್ತೆ ಬದಿಯ ಮರಗಳ ಕಡಿತ ಸೇರಿದಂತೆ ಹಲವು ಕಾರಣಗಳಿಂದ ಹಸಿರು ನಗರ ಎಂಬ ಹೆಗ್ಗಳಿಕೆಗೆ ಧಕ್ಕೆ ಆಗ್ತಾ ಇರತಕ್ಕಂಥದ್ದು ವಿಷಾದನೀಯ. ಈ ಹಿನ್ನೆಲೆಯಲ್ಲಿ ನಗರವನ್ನ ಮತ್ತೊಮ್ಮೆ ಹಸಿರು ಹಾಗೂ ಸ್ವಚ್ಛ ನಗರವನ್ನಾಗಿ ರೂಪಿಸುವುದಕ್ಕೆ ಸಾರ್ವಜನಿಕರು ಮತ್ತೆ ಆಡಳಿತ ಕೈ ಜೋಡಿಸಬೇಕಾಗಿದೆ. ನಗರದ ಸ್ವಚ್ಛತೆ, ನೈರ್ಮಲ್ಯ ಹಾಗೂ ಪರಿಸರ ಸಂರಕ್ಷಣೆಗೆ ಅಗತ್ಯವಿದ್ದಲ್ಲಿ ಹೆಚ್ಚುವರಿ ಸಿಬ್ಬಂದಿಯನ್ನ ನೇಮಕ ಮಾಡಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸೆಯುವವರ ವಿರುದ್ಧ ದಂಡಾತ್ಮಕ ಕ್ರಮವನ್ನ ಕೈಗೊಳ್ಳುವ ಮೂಲಕ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ ಅವರು ಒತ್ತಾಯಿಸಿದರು. ಸ್ನೇಹಿತರೆ, ಇದು ಸಕಲೇಶ್ವರ ಬಸ್ ಸ್ಟ್ಯಾಂಡ್. ಇಲ್ಲಿ ಬೆಂಗಳೂರು, ಮಂಗಳೂರು, ಉಡುಪಿ, ಧರ್ಮಸ್ಥಳ, ಸುಬ್ರಹ್ಮಣ್ಯ ಈ ಭಾಗಕ್ಕೆಲ್ಲ ಹೋಗುವಂಥ ದಿನನಿತ್ಯ ಸಾವಿರ ಸಂಖ್ಯೆಯಲ್ಲಿ ಪ್ರಯಾಣಿಕರು ಬರ್ತಾರೆ. ಬಸ್ಸುಗಳು ಸಹ ಯಾವಾಗಲೂ ಬರ್ತವೆ. ಜನ ಮಾಡೋ ಕೆಲಸ ನೋಡಿ, ಇಲ್ಲಿ ಡಸ್ಟ್ಬಿನ್ ಎಲ್ಲ ಇಟ್ಟಿರ್ತಾರೆ. ಇವ್ರ ಮನೆಗಳನ್ನು ಹೀಗೆ ಇಟ್ಕೋತಾರೆ. ಬಸ್ ಸ್ಟ್ಯಾಂಡಲ್ಲಿ ಸ್ವಚ್ಛ ಮಾಡಲಿಕ್ಕೆ ಸಿಬ್ಬಂದಿಗಳಿರ್ತಾರೆ, ಸ್ವಚ್ಛತಾ ಸಿಬ್ಬಂದಿಗಳು. ಹಾಗಂತ ಈ ರೀತಿ ಎಲ್ಲ ಕುಡಿದಿದ್ದು ತಿಂದಿದ್ದು ಎಲ್ಲದನ್ನು ಈ ಥರ ಬಿಸಾಕ್ಬಿಟ್ರೆ ಕತೆ ಏನಾಗೋದು? ಇಲ್ಲಿಯ ಸಿಬ್ಬಂದಿಗಳು ಎಷ್ಟು ಅಂತ ಸ್ವಚ್ಛ ಮಾಡೋಕ್ಕೆ ಸಾಧ್ಯ? ಅಲ್ಲಿ ನೋಡಿ, ಅಲ್ಲೆಲ್ಲ ಡಸ್ಟ್ಬಿನ್ನು ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಇದರ ಮೇಲೆ ಅಚ್ಚ ಕನ್ನಡದಲ್ಲಿ ಅರ್ಥ ಆಗುವ ರೀತಿಯಲ್ಲಿ ಬರೆದಿದ್ದಾರೆ, ನನ್ನನ್ನು ಉಪಯೋಗಿಸಿ ಅಂತ. ಉಪಯೋಗಿಸಿ ಅಂದರೆ ಏನು ವೇಸ್ಟ್ ಬರ್ತದೆ ಅದನ್ನು ಇದರಲ್ಲಿ ಹಾಕಿ ಅಂತ. ನೋಡಿ ಇಲ್ಲಿ ಎಷ್ಟು ಅಂತ ಸ್ವಚ್ಛ ಮಾಡೋಕ್ಕೆ ಸಾಧ್ಯ. ಈ ನಾಗರಿಕರು ಒಂದು ಇದ್ರ ಬಗ್ಗೆ ಯಾವಾಗ ಅರಿವು ಮೂಡಿಸ್ಕೊಳ್ಳೋದು? ಶಿಕ್ಷಣದಲ್ಲೇ ಸಮಸ್ಯೆ ಇದೆ ಅಂತ ಕಾಣುತ್ತೆ. ನೋಡಿಲಿ, ಏನಾದ್ರು ಸ್ವಲ್ಪ ಹೊತ್ತು ಇದನ್ನು ಕ್ಲೀನ್ ಮಾಡ್ದಲ್ಲೇ ಬಿಟ್ಟರೆ ಬಹುಶಃ ಕಸ ಸುರಿಯುವ ಪಟ್ಟಣಗಳಲ್ಲಿ ಕಸ ಸುರಿಯೋಕ್ಕೆ ಜಾಗ ಮಾಡಿರ್ತಿಲ್ಲ, ಅದಕ್ಕಿಂತ ಹೊಸಾಗಿರುತ್ತೆ ಅಂತ ಕಾಣುತ್ತೆ. ತಿಂತಾರೆ, ಕುಡಿತಾರೆ, ಕೊನೆ ಪಕ್ಷ ಅದನ್ನು ಎಲ್ಲಿ ಹಾಕಕ್ಕೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಜಾತಿ ನಿಂದನೆ ಆರೋಪ, ದಲಿತ ವ್ಯಕ್ತಿ ಮೇಲೆ ಕತ್ತಿಯಿಂದ ಹಲ್ಲೆ, ಮನೆಗೆ ಬೆಂಕಿ, 1.5 ಲಕ್ಷ ನಗದು ದಹನ. ಶಾಸಕ ಕೆಎಂ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನಕ್ಕಾಗಿ ಒತ್ತಾಯ, ವಿಶ್ವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, 101 ಈಡ್ಗಾಯಿ ಸೇವೆ. 40 ವರ್ಷಗಳ ರಸ್ತೆ ಬಂದ್, ತಹಸೀಲ್ದಾರ್ ಕಚೇರಿ ಮುಂದೆ ಗ್ರಾಮಸ್ಥರ ಪ್ರತಿಭಟನೆ, ಸರ್ಕಾರಿ ಗೋಮಾಳದ ರಸ್ತೆ ಮುಚ್ಚಿದ್ದಕ್ಕೆ ಆಕ್ರೋಶ. ಎಚ್.ಸಿ. ಮಹದೇವಪ್ಪನವರಿಗೆ ಡಿಸಿಎಂ ಸ್ಥಾನಕ್ಕೆ ಒತ್ತಾಯ, ಮಾಜಿ ಸಚಿವರಿಗೆ ಅನ್ಯಾಯವಾದರೆ ಕಾಂಗ್ರೆಸ್ಗೆ ತಕ್ಕ ಪಾಠ, ಹೈಕಮಾಂಡ್ಗೆ ದಲಿತ ಮುಖಂಡರಿಂದ ಎಚ್ಚರಿಕೆ. ಸಕಲೇಶ್ವರ ಬಸ್ ನಿಲ್ದಾಣದ ಸ್ವಚ್ಛತೆ ಮರೀಚಿಕೆ, ಸಾರ್ವಜನಿಕರಿಂದ ತೀವ್ರ ಆಕ್ರೋಶ, ಹಸಿರು ನಗರದ ಹೆಗ್ಗಳಿಕೆ ಉಳಿಸಲು ಅವರೇಕಾಡ್ ಪೃಥ್ವಿ ಕರೆ. ಇದಾಗಿ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ. ನಮಸ್ಕಾರ.